ಏನು ವಿಜಯೋತ್ಸವ ಆಗಿದೆ, ರಾತ್ರಿ 4 ಗಂಟೆ ತನಕ ಪೊಲೀಸ್ ಇಲಾಖೆ ಬೆಂಗಳೂರಿನಲ್ಲಿ ರಾಜ್ಯದ ಅನೇಕ ಕಡೆಗಳಲ್ಲಿ ಅವರವರ ಕರ್ತವ್ಯವನ್ನು ಸಾಧ್ಯವಾದಷ್ಟು ಮಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಯಾರು ಇನ್ನೂ ಕೂಡ ಜೀವನವನ್ನೇ ನೋಡದೇ ಇರ್ತಕ್ಕಂಥ ಒಬ್ರು 35-36 ವರ್ಷದವ್ರು ಬಿಟ್ರೆ ಇನ್ಯಾರು 25 ವರ್ಷ ದಾಟಿಲ್ಲ. ಅಮೂಲ್ಯವಾದಂತಹ ಜೀವನವನ್ನು ಕಳ್ಕೊಂಡಿದ್ದಾರೆ. ಅವರ ಕುಟುಂಬಕ್ಕೆ ಏನಾಗಬೇಕು, ಏನೇ ಮಾಡಿದ್ರೂ ಕೂಡ ಹಾನಿಯನ್ನ ತುಂಬಿಕೊಡ್ಲಿಕ್ಕಾಗಲ್ಲ. ಆದರೆ ಅವ್ರಿಗೆ ಯಾರು ಆಧಾರ ಸ್ತಂಭ ಇದ್ದಾರೆ ಅವ್ರಿಗೆ ನೀವೇನು ಜವಾಬ್ದಾರಿಯನ್ನು ತಗೋಬೇಕು. ಒಂದು ಕಡೆ ಆ ನಿಟ್ಟಿನಲ್ಲಿ ತಾವು ಯೋಚನೆಯನ್ನು ಮಾಡಬೇಕು. ಎರಡನೇದು, ನೀವು ನಿನ್ನೆ 5 ಜನ ಪೊಲೀಸ್ನ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ಆದೇಶ ಹೊರಡಿಸಿದ್ದೀರಲ್ಲ, ನಾನು ನಿಮ್ಮನ್ನ ಈ ಮೂಲಕ ಕೇಳ್ತೇನೆ, ಇದು ನಿಮ್ಮ ಮನಸ್ಸಾಕ್ಷಿಗೆ ಒಪ್ಪುತ್ತಾ? ನೀವು, ನಾನು ಆಗಲೇ ಹೇಳಿದೆ, ಯಾರು ಉದ್ದೇಶಪೂರ್ವಕವಾಗಿ ಆಗಿರ್ತಕ್ಕಂಥ ಘಟನೆ ಅಲ್ಲ, ನೆಗ್ಲಿಜಿಯನ್ಸ್ ಇಂದ ಆಗಿದೆ. ತಾವು ನಿನ್ನೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ತೆಗೆದುಕೊಳ್ತೇವೆ ಅಂಥೇಳಿ ರಾಜ್ಯದ ಜನತೆಯನ್ನ ಕಣ್ಣೊರೆಸ್ಲಿಕ್ಕೋಸ್ಕರ ನೀವು ರಾತ್ರಿ 4 ಗಂಟೆ ತನಕ ಕೆಲಸ ಮಾಡಿದಂಥ ಪೊಲೀಸ್ ಇಲಾಖೆ ಮೇಲೆ ನೀವು ಕ್ರಮ ತೆಗೆದುಕೊಳ್ಳೋದಾದ್ರೆ, ಮೊದಲು ನಿಮ್ಮ ಇಂಟೆಲಿಜೆನ್ಸ್ ಐಜಿ ಏನ್ ಮಾಡ್ತಿದ್ರು? ನಾನು ಅವ್ರನ್ನ ಕ್ರಮ ತಗೊಳ್ಳಿ ಅಂತ ಹೇಳ್ತಾ ಇಲ್ಲ, ಅವ್ರು ನಿಮಗೆ ರಿಪೋರ್ಟ್ ಕೊಡ್ಲಿಲ್ವಾ? ಆಯ್ತು. ನಿಮ್ಮ ಗೃಹ ಇಲಾಖೆ ಕಾರ್ಯದರ್ಶಿ ಏನ್ ಮಾಡ್ತಿದ್ರು? ಬೇಡ. ನಿಮ್ಮ ಇಂಟೆಲಿಜೆನ್ಸ್ ರಿಪೋರ್ಟ್ ಕೊಟ್ಟ ಮೇಲೂ ನೀವು 2 ಕಡೆ ಕಾರ್ಯಕ್ರಮ ಅನುವು ಮಾಡಿಕೊಡಕ್ಕೆ ಅವಕಾಶ ಕೊಟ್ರಲ್ಲ, ನಿಮ್ಮ ಚೀಫ್ ಸೆಕ್ರೆಟರಿ ಏನ್ ಮಾಡ್ತಿದ್ರು? ಲ್ಯಾಂಡ್ ಆರ್ಡರ್ ಕಸ್ಟೋಡಿಯನ್ ಯಾರು ರಾಜ್ಯದಲ್ಲಿ? ತಾವು ಇವತ್ತು RCB, DNA, KSCA ಅವರ ಬಂಧನಕ್ಕೆ ಆದೇಶ ಮಾಡಿದಿರಲ್ಲ, ಈ ಬಂಧನಕ್ಕೆ ಈಗ ಆದೇಶ ಮಾಡುವಂಥವ್ರು ಬರೀ ಗೆದ್ದಂತ ಕೆಲವೇ ಗಂಟೆಗಳಲ್ಲಿ ವಿಧಾನಸೌಧದ ಮುಂದೆ ವಿಜಯೋತ್ಸವ ಆಚರಣೆ ಮಾಡಿ ಸಂಭ್ರಮಣ ಮಾಡಬೇಕು ಅಂತ ಹೇಳಿ ತೀರ್ಮಾನ ತಗೊಂಡ್ರಲ್ಲ, ಇದಕ್ಕೆ ಪೂರ್ವಭಾವಿ ಸಭೆ ಆಯ್ತಾ? ಚೀಫ್ ಸೆಕ್ರೆಟರಿ ಮಟ್ಟದಲ್ಲಿ ಸಚಿವರು, ಮುಖ್ಯಮಂತ್ರಿಗಳು ಸಭೆ ಮಾಡಿದ್ರ?
ಆಡಳಿತ ವೈಫಲ್ಯ ಎದ್ದು ಕಾಣ್ತಾ ಇದೆ. ದುರ್ದೈವ, ಸರ್ಕಾರದ ಕಾರ್ಯಕ್ರಮದಲ್ಲಿ ನಿಮ್ಮ ಕುಟುಂಬಸ್ಥರಿಗೆ ಏನ್ ಕೆಲಸ? ನೀವು ಆ ರೀತಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ಳೋದಾದ್ರೆ ಮೊದಲು ನಿಮ್ಮ ಚೀಫ್ ಸೆಕ್ರೆಟರಿ ಮೇಲೆ ಕ್ರಮ ತಗೊಳ್ಳಿ. ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ, ಗವರ್ನರ್ನ ವಾಪಸ್ ಕರೆಸ್ಕೊಳ್ಳಿ. ಅವರು ಭಾಗಿಯಾಗಿದ್ದಾರೆ ಈ ಕಾರ್ಯಕ್ರಮದಲ್ಲಿ. ಇಂಟೆಲಿಜೆನ್ಸ್ ಹೆಡ್ ಯಾರು? ಮಾನ್ಯ ಮುಖ್ಯಮಂತ್ರಿಗಳು. DPR ಹೆಡ್ ಯಾರು? ಚೀಫ್ ಸೆಕ್ರೆಟರಿ. ಮತ್ತೆ ಅದಕ್ಕೂ CMA. ನಿಮ್ಮಲ್ಲಿ ಲೋಪ ಇಟ್ಕೊಂಡು ಹಗಲು ರಾತ್ರಿ 24 ಗಂಟೆ ಕೆಲಸ ಮಾಡುವಂತ ಪೊಲೀಸ್ ಇಲಾಖೆ ಮೇಲೆ ಯಾಕೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ತೋರಿಸ್ತಾ ಇದ್ದೀರಾ? ಗೊತ್ತಿರ್ಲಿಲ್ವಾ ನಿಮ್ಗೆ 2,000 ಜನ ಸೇರ್ತಾರೆ ಅಂತೇಳಿ? ಅವರನ್ನ ವಿಧಾನಸೌಧ ಮುಂದೆ ಕರೆದೇ ಇದ್ರೆ ಅವ್ರ್ಯಾಕೆ ಸನ್ಮಾನ ಇಟ್ಕೋತಿದ್ರು? ಅಲ್ಲೇ ಕಾರ್ಯಕ್ರಮ ಫಿಕ್ಸ್ ಆಯ್ತಿತ್ತು. ಹಾಗಂತ ಆಗಿರೋ ಘಟನೆಗೆ ಎಲ್ಲರೂ ಕಾರಣರಾಗಿದ್ದೀವಿ. ಪಾಪ ಅವ್ರನ್ನ ಯಾಕೆ ಬಲಿಪಶು ಮಾಡಿ? ಆಮೇಲೆ ನಾವು ಮಾಡಿದಂತ ಸರ್ಕಾರಿ ಕಾರ್ಯಕ್ರಮದಲ್ಲಿ ಯಾವುದೇ ದುರ್ಘಟನೆ ಆಗಿಲ್ಲ. ಸ್ಟೇಡಿಯಂ ಆಗಿದೆ. ಸ್ಟೇಡಿಯಂ ಹೊರ ರಾಜ್ಯದಲ್ಲಿದೆಯಾ? ಹೊರ ದೇಶದಲ್ಲಿದೆಯಾ? ನಿಮ್ಮ ಸಚಿವರು ಹೋಗಿಲ್ವಾ? ಯಾಕೆ ನೀವು ಪೊಲೀಸ್ ಇಲಾಖೆಯವ್ರನ್ನ ಸಸ್ಪೆಂಡ್ ಮಾಡೋದೇ ಆಗಿದ್ರೆ, ನೀವು ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ಳೇಬೇಕು ಅನ್ನೋದಾದ್ರೆ ಮೊದಲು ನಿಮ್ಮ ಚೀಫ್ ಸೆಕ್ರೆಟರಿ ಮೇಲೆ ಕ್ರಮ ತಗೋಬೇಕು. ಯಾರ್ಯಾರು ಡಯಾಸ್ ಮೇಲೆ ಇದ್ದೀರಿ ಅವರೆಲ್ಲರೂ ಕಾರಣರು. ದಯವಿಟ್ಟು ಅಮಾನತ್ತು ಆದೇಶನ ವಾಪಸ್ ತಗೊಳ್ಳಿ. ನಾವು ಪಾಪ ದಯಾನಂದ್ ಮೈಸೂರಲ್ಲೇ ಪೊಲೀಸ್ ಕಮಿಷನರ್ ಕೆಲಸ ಮಾಡಿದವರು. ಅವ್ರು ಇನ್ನೊಬ್ರು DCP ಶೇಖರ್. ನಾವು ಅವರೆಲ್ಲರನ್ನು ನೋಡಿದೀವಿ ಹತ್ರದಿಂದ. ಅವ್ರೇನ್ ಪಾಪ ಮಾಡವ್ರೆ? ನಿಮ್ಮ 4 ಗಂಟೆ ತನಕ ರಕ್ಷಣೆ ಮಾಡಿದ್ದೆ ತಪ್ಪ? ಹಾಗಿದ್ರೆ ನೀವು ಕ್ರಮನೇ ತಗೊಳ್ಳೋದಾದ್ರೆ ನಿಮ್ಮ ಇಂಟೆಲಿಜೆನ್ಸ್ IG ಅವರ ಶ್ರೀಮತಿಯವರು ಕಾಂಗ್ರೆಸ್ ಡಿಫಿಟೆಡ್ MLA ಅವರು ಅಂತ ಬಿಟ್ಟಿದ್ದೀರಾ? ಅವರು ರಿಪೋರ್ಟ್ ಕೊಡದೇ ಇದ್ರೆ ಅವ್ರ ತಪ್ಪು, ಅವ್ರ ಮೇಲೆ ತಗೊಳ್ಳಿ. ಅವ್ರ ರಿಪೋರ್ಟ್ ಕೊಟ್ಟುವೆ ಕಾರ್ಯಕ್ರಮ ಮಾಡಿದ್ರೆ ನಿಮ್ಮ ಚೀಫ್ ಸೆಕ್ರೆಟರಿ ಮತ್ತೆ ನಿಮ್ಮ ಗೃಹ ಇಲಾಖೆ ಸೆಕ್ರೆಟರಿ ಮತ್ತೆ ನೀವು ಮುಖ್ಯಮಂತ್ರಿಗಳು ನೀವೇ ಕಾರಣ. ಯಾಕೆ 11 ಜನ ಪಾಪ
ಅಮೂಲ್ಯ ಜೀವಗಳು ಕಳ್ಕೊಂಡಿದ್ದೀವಿ. ದಯಮಾಡಿ ಮತ್ತೆ ಪರಾಮರ್ಶೆ ಮಾಡಿ, ಆದೇಶನ ರದ್ದು ಮಾಡಿ, ಆ ಕುಟುಂಬಗಳಿಗೆ ಏನಾಗಬೇಕು ಮಾಡಿ. ನಾನೇನು ಉಳ್ಕೆಯವ್ರಿಗೆ ಕ್ರಮ ತಗೊಳ್ಳಿ ಅಂತ ಹೇಳಲ್ಲ, ಯಾಕೆ ನಿಮ್ಮ ಕೈಲಿ ಆಗಲ್ಲ. ಇವತ್ತಿನ ಭ್ರಷ್ಟಾಚಾರದ ವ್ಯವಸ್ಥೆನಲ್ಲಿ ಎಷ್ಟು ಜನ ಕೆಲವು IAS ಅಧಿಕಾರಿಗಳು ಬೇರೆಯವ್ರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನನಗೆ ಗೊತ್ತಿದೆ. ನಾನು 35 ವರ್ಷ ರಾಜಕಾರಣದಲ್ಲಿ ಇದ್ದವನು. ಬೇರೆ ಯಾರಾದರೂ ನ್ಯಾಯಾಲಯಕ್ಕೆ ಹೋಗಿ ನಿಮ್ಮನ್ನ, ನಿಮ್ಮ ಚೀಫ್ ಸೆಕ್ರೆಟರಿನ ಪಾರ್ಟಿ ಮಾಡಕ್ಕೆ ಮುಂಚೆ ಮೊದಲು ನಾವೇ ನೀವು ಕಾರಣ ಅಂತ ಹೇಳ್ತಾ ಇಲ್ಲ, ಆದರೆ ಮುಂಜಾಗ್ರತೆ ಬೇಕಿತ್ತು. ಬಾಂಬೆಲಿ 5 ಲಕ್ಷ ಜನ ಮಾಡಿದ್ರು, ಹೀಗೆ ಆಯ್ತಾ? 60 ಇಂದ 70 ಕೋಟಿ ಕಾರ್ಯಕ್ರಮ ಆಯ್ತು, ಹೀಗೆ ಆಯ್ತಾ? ಎಲ್ರಿಗೂ ಅರ್ಥ ಆಗ್ಬೇಕಿತ್ತು. ಜನ ಖುಷಿಲಿದ್ದಾರೆ, ಒಂದು ವಾರ ಬಿಡೋಣ, ಅಧಿಕಾರಿಗಳು ಪೂರ್ವ ಸಿದ್ಧತೆ ಮಾಡ್ಕೊಳ್ಳಿ, ಸಭೆಗಳು ಮಾಡೋಣ, ಆಮೇಲೆ ಕರೆಸಿ ಕಾರ್ಯಕ್ರಮ ಮಾಡೋಣ. ಅದರಿಂದ ಇದರಲ್ಲಿ ಬಹಳಷ್ಟು ಜನರ ಪಾತ್ರ ಇದೆ, ಅಂದ್ರೆ ನಿರ್ಲಕ್ಷ್ಯ ಇದೆ, ಬೇಜವಾಬ್ದಾರಿತನ ಇದೆ. ಅದೇ ಯಾರು ಉದ್ದೇಶಪೂರ್ವಕ ಮಾಡಿಲ್ಲ, ಸಂದರ್ಭ ಆಗಿದೆ, ಆಗಬಾರ್ದಿತ್ತು. ಅದಕ್ಕೆ ಪಾಪ ಅವ್ರನ್ನ ಯಾಕೆ ಬಲಿಪಶು ಮಾಡ್ತೀರಾ? ನಾವು ಇವ್ರು 3 ಜನ ಆಯ್ತು ಬಂಧಿಸಿ ಅಂತ ಹೇಳಿದಿರಿ, FIR ಮಾಡಿದಿರಿ ಅಂತ ಹೇಳಿದಿರಿ. ನೀವು ಕಾರ್ಯಕ್ರಮ ಮಾಡಿದ್ರಲ್ಲ, ಇದಕ್ಕೆ ಯಾರು ಜವಾಬ್ದಾರಿ? ಹಾಗೆ ಹೇಳಿಲ್ವಾ ನಿಮ್ಮ DPR ಹೆಡ್? ಬೇಡ ಸರ್, ಕಷ್ಟ ಆಗುತ್ತೆ ನಿಯಂತ್ರಣ ಮಾಡೋದು, ಅಥವಾ ಅವ್ರ ಮಾತು ಮೀರು ಮಾಡಿದ್ರ? ಆಮೇಲೆ ನೀವು ಇಷ್ಟು ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ಳೋರು ಮೊನ್ನೆ FIR ಮಾಡಿದ್ರಲ್ಲ, ಅದರಲ್ಲಿ UDR ಯಾಕೆ ಮಾಡಿದ್ರಿ? ಕೇಸ್ ರಿಜಿಸ್ಟ್ರು ಮಾಡಬೇಕಿತ್ತು, 306 ಮಾಡಬೇಕಿತ್ತು. ಯಾಕೆ ಮಾಡಲಿಲ್ಲ? ಅದರಿಂದ ನಿಮ್ಮಲ್ಲಿ ಈಗಲೂ ಮನವಿ ಮಾಡೋದು, ಒಂದು ಇಲಾಖೆನ ಜವಾಬ್ದಾರಿ ಮಾಡಬೇಡಿ. ಇದರಲ್ಲಿ ಕಾರ್ಯಾಂಗ, ಶಾಸಕಾಂಗ, ಕಾನ್ಸ್ಟಿಟ್ಯೂಷನಲ್ ಹೆಡ್, ಗವರ್ನರು ಕೂಡ ಈ ಕಾರ್ಯಕ್ರಮದಲ್ಲಿದ್ದಾರೆ, ಅವರು ರಿಪೋರ್ಟ್ ತಗೋಬೇಕಿತ್ತು. ಆದ್ದರಿಂದ ನೀವು ತನಿಖೆನೇ ಮಾಡಬೇಕು ಅಂದ್ರೆ ಪಾರದರ್ಶಕವಾಗಿ, ಕರ್ನಾಟಕ ರಾಜ್ಯದಲ್ಲಿರುವಂಥ ಯಾವ ಸಂಸ್ಥೆನೂ ಆಗಲ್ಲ. ಇದರಲ್ಲಿ ಸಚಿವರುಗಳ ಪಾಲಿದೆ, ಮುಖ್ಯಮಂತ್ರಿಯವ್ರ ಪಾಲಿದೆ, ಚೀಫ್ ಸೆಕ್ರೆಟರಿ ಅವ್ರ ಪಾಲಿದೆ, ಗವರ್ನರ್ ಪಾಲಿದೆ. ಅಂದ್ರೆ ಯಾರೂ ಉದ್ದೇಶಪೂರ್ವಕ ಮಾಡಿಲ್ಲ, ಮುಂಜಾಗ್ರತಾ ಕ್ರಮ ತಗೊಳ್ಳಿಲ್ಲ, ಬೇಜವಾಬ್ದಾರಿತನದಿಂದ ಸಾವಿರಾರು ಜನ ಸೇರ್ತಾರೆ ಇಷ್ಟೊಂದು ಸಂಖ್ಯೆಯಲ್ಲಿ ಗೊತ್ತಿರಲಿಲ್ಲ. ಆದರೆ ಒಂದು ಇಲಾಖೆನ, ಅದು ಕೆಲವು ಆಫೀಸರ್ಸ್ನ ನೀವು ಹೇಳಿದಾರೆ ಇವತ್ತು ಯಾರೋ ನೆನ್ನೆ ನಿಮ್ಮ ಮಂತ್ರಿಗಳೇ ಇಂಟೆಲಿಜೆನ್ಸ್ ಲ್ಯಾಪ್ಸಸ್ ಅಂತ. ಹಂಗಾರೆ ಇಂಟೆಲಿಜೆನ್ಸ್ IG ಏನು ಮಾಡ್ತಿದ್ರು? ಇಷ್ಟು ಹೇಳಿ ನಮಗೂ ಸೀನಿಯರ್ ಆಫೀಸರ್ಸ್ ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ನಾಳೆ ನ್ಯಾಯಾಲಯಕ್ಕೂ ಹೋಯ್ತೀವಿ ನಾವು. ನಾನಾಗಲೇ
ಲಾಯರ್ ಸಂಪರ್ಕ ಮಾಡಿದ್ದೀನಿ. ಆದರೆ ಆಗಿರ್ತಕ್ಕಂಥ ಘಟನೆ ಇದೆಯಲ್ಲ, ಕುಟುಂಬ ಅವ್ರ ಕಡೆ ಗಮನಿಸಿ, ಆಮೇಲೆ ಕ್ರಿಕೆಟ್ಗೂ ನಾವು ನೋಡ್ತೀವಿ, ನಾನಿಲ್ಲ ಅಂತ ಹೇಳಲ್ಲ, ನೋಡ್ತೀವಿ. ಎಷ್ಟು ಕಡೆ IPL ಎಷ್ಟು ಮನೆ ಮಠಗಳು ಹಾಳಾಯ್ತಾ ಇದ್ದಾವೆ ಗೊತ್ತಾ? ಎಷ್ಟು ಜನ ಜೂಜು ಆಡಿ ಇನ್ನು ಯುವಕರು ಊರ್ ಬಿಟ್ಟು ಹೋಗ್ತಾ ಇದ್ದಾರೆ ಗೊತ್ತಾ? ಅದ್ರ ಕಡೆ ಕ್ರಮ ತಗೊಳ್ಳಿ. ಬೇರೆಯವ್ರ ಮೇಲೆ ಕೆಸರು ಹಾಕುವಂತ ಕೆಲಸ ಮಾಡಿ. ನಾನು ಬೇರೆಯವ್ರ ತರ ಯಾರನ್ನೂ ದೂರಲ್ಲ. ಅನಿರೀಕ್ಷಿತ ಘಟನೆ ಆಗಿದೆ. ಮೊನ್ನೆ ಜಿಲ್ಲಾಧಿಕಾರಿಗಳ ಇದರಲ್ಲಿ ಯಾವುದೋ ತನಿಖೆ, ಯಾರು ಜಗದೀಶ್ ಅವರು, ಅವ್ರ ಮೇಲೆ ತನಿಖೆ ಮಾಡ್ತೀರಿ, ಅವ್ರನ್ನ ನೇತೃತ್ವ ಮಾಡ್ತೀರಿ. ಮತ್ತೆ ನೆನ್ನೆ ಆಲೆ ಒಂದು ಆದೇಶ ಮಾಡ್ತೀರಿ, ಇನ್ನೊಬ್ರು ನ್ಯಾಯಾಧೀಶರು ನೇತೃತ್ವದಲ್ಲಿ ಅಂತ. ಯಾಕೆ ನಿಮ್ಮಲ್ಲಿ ಗೊಂದಲ? ನೋಡಿ ಸರ್, ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೆ ಅಂತ ಏನ್ ತನಿಖೆ ಮಾಡ್ತೀರಿ? ರಾಜ್ಯ ಸರ್ಕಾರದ ಬೇಜವಾಬ್ದಾರಿ ಎಲ್ರಿಗೂ ಗೊತ್ತದೆ. ನಾವೇನು ಹೇಳಲ್ಲ, ನೀವೇನು ಉದ್ದೇಶಪೂರ್ವಕ ಮಾಡಿದ್ರಿ ಅಂತ. ಸ್ವಲ್ಪ ಮುಂಜಾಗ್ರತೆ ಕ್ರಮ ತಗೋಬೇಕಿತ್ತು. ಆದರೆ ನೀವು ತನಿಖೆನೇ ಮಾಡಬೇಕು ಯಾರ್ಯಾರ್ದು ಲೋಪ ಅಂದ್ರೆ ಇಂಟೆಲಿಜೆನ್ಸ್ ಲೋಪ, ಇಂಟೆಲಿಜೆನ್ಸ್ ಹೆಡ್ CM, DPR ಲೋಪ, DPRದು ಚೀಫ್ ಸೆಕ್ರೆಟರಿ ಅದ್ರ ಹೆಡ್, ಅದಕ್ಕೂ CM ಇದೆ. ಇದರಲ್ಲಿ ಸುಮ್ಮನೆ ಜನಕ್ಕೆ ಅದ್ರ ಬದಲು ಈ 10 ಲಕ್ಷ ಕೊಟ್ಟಿದ್ದೀರಲ್ಲ, ನೀವು ಎಷ್ಟು ಕೋಟಿಗಟ್ಟಲೆ ಕೊಟ್ಟರು ಅದಕ್ಕೆ ಸರಿಸಮ ಅಲ್ಲ. ಅದನ್ನ ನಾವು ಸರಿ ತೂಗ್ಸಕ್ಕಾಗಲ್ಲ. ಅವ್ರ ಮನೆಗೆ ವಿಸಿಟ್ ಮಾಡಿ ಅವ್ರ ಕುಟುಂಬದ ಪರಿಸ್ಥಿತಿ ನೋಡಿ, ಅವರೇ ಆಧಾರ ಸ್ತಂಭ ಆದರೆ ಅವ್ರಿಗೆ ಕೆಲಸ ಕೊಡ್ಬೇಕಾ, ಅವ್ರ ಕುಟುಂಬ ಜೀವನನ ನಿರ್ವಹಣೆ ಮಾಡಿಸ್ಬೇಕಾ, ಸರ್ಕಾರಿ ನೌಕರಿ ಕೊಡ್ಬೇಕಾ, ಅಥವಾ ಇನ್ನೊಂದಷ್ಟು ಪರಿಹಾರ ಜಾಸ್ತಿ ಕೊಡ್ಬೇಕಾ? ಈ ಕಡೆ ಗಮನ ಹರಿಸಿ. ಮುಂದಿನ ಕಾರ್ಯಕ್ರಮಗಳೆಲ್ಲರೂ ಸಭೆ ಮಾಡಿ ಸಮಾರಂಭ ಮಾಡಿ, ಇದು ಸರ್ಕಾರಿ ಹಣನ ಖರ್ಚು ಮಾಡಿ ಆಡಳಿತ ಯಂತ್ರನ ದುರುಪಯೋಗ ಮಾಡಿಕೊಂಡು ಸಭೆಗಳು ಮಾಡ್ತೀವಲ್ಲ, ಆ ಥರನ ಇವು ಅಭಿಮಾನಿಗಳಿದ್ದಾರೆ. ಅದನ್ನ ನಿಯಂತ್ರಣ ಮಾಡ್ಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಕೆಲಸ ಮಾಡಿ. ಇವರು ಇದೊಂದು ಅನಿರೀಕ್ಷಿತ ಘಟನೆ, ಎಲ್ರಿಗೂ ಗೊತ್ತು, ಬೇಜವಾಬ್ದಾರಿ, ಮುಂಜಾಗ್ರತಾ ಕ್ರಮ ಆಗಿಲ್ಲ. ಅದ್ ಬಿಟ್ಬಿಟ್ಟು ಯಾರನ್ನೋ ಓಲೈಸಕ್ಕೆ ಯಾರ ಮೇಲೋ ಕ್ರಮ ತಗೊಳ್ಳೋದಾದ್ರೆ ನಿಷ್ಪಕ್ಷಪಾತವಾದ ತನಿಖೆ ಆಗಬೇಕು. ರಾಜ್ಯ ಸರ್ಕಾರದ ಯಾವುದೇ ಸಂಸ್ಥೆಯಿಂದ ಆಗಬಾರ್ದು. ರಾಜ್ಯ ಸರ್ಕಾರದ ಹೊರತುಪಡಿಸಿ ಬೇರೆ ಸೆಂಟ್ರಲ್ ಇಂದ ನ್ಯಾಯಾಧೀಶರು ನೇಮಕ ಮಾಡ್ತಾರೋ, CBI ಮಾಡ್ತಾರೋ, ಅಥವಾ ಬೇರೆ ಸಂಸ್ಥೆಯಿಂದ ಮಾಡ್ತಾರೋ. ನಾನು ಇಂಥದ್ನೇ ಮಾಡಿ ಅಂತ ಹೇಳಲ್ಲ. ಆದರೆ ರಾಜ್ಯದವರೇ ಮಾಡಿದ್ರೆ ಆಯ್ತು, ತನಿಖೆ ಮಾಡಿ. ಏನು ಎಲ್ಲರಿಗೂ ಗೊತ್ತಿರೋ ವಿಚಾರ ಅಲ್ವಾ? ಒಂದು ಚುನಾವಣೆಗಳಾದ್ರೆ 144 ತತ್ತಿರಿ. ಇಂಥ ಸಂದರ್ಭಗಳಲ್ಲಿ ಒಂದು 4-5 ದಿವಸ ಬಿಟ್ಟು ಕಾರ್ಯಕ್ರಮ ಮಾಡಿ, ಒಂದು ಪೂರ್ವಭಾವಿ ಸಭೆ ಮಾಡಿ, ಪೊಲೀಸ್ನವ್ರಿಗೂ ಉಸಿರಾಡಕ್ಕೆ ಟೈಮ್ ಕೊಟ್ಟು ಮಾಡಿದ್ದಿದ್ರೆ ಈ ಘಟನೆ ಆಗ್ತಿರ್ಲಿಲ್ಲ.